ನಿಮ್ಮ ಪಾತ್ರ ನೀವು ಹೇಳಿದ್ರೆ ಅಂದ್ರೆ ಯಾವ ರೀತಿಯಾಗಿ ನಾವು ರೆಡಿ ಆದ್ವಿ ಅಂದ್ರೆ ವರ್ಕ್‌ಶಾಪ್ ಎಲ್ಲ ಆಯ್ತು ಅಂತ ಹೇಳಿ. ಆ ನಂತರ ಈಗ ಏನಾದ್ರು ಈ ತರ ಅಲ್ಲ, ಈ ತರ ಅಂದಾಗ ಮತ್ತೇನಾದ್ರು ಕಷ್ಟ ಆಗಿದ್ದು, ಚಾಲೆಂಜಸ್ ಆಗಿರುವಂತದ್ದು ಏನಾದ್ರು ಇದೆಯಾ? ಆ ಥರ ಚಾಲೆಂಜಸ್ ಆಕ್ಚುಲಿ ಮಜಾ. ಹ್ಮ್. ಅಂದ್ರೆ ಆ ಸೆಟ್ಟಲ್ಲಿ ನಾವ್ ರೆಡಿ ಆಗಿರ್ಬೇಕು. ಬಿಕಾಸ್ ಆಬ್ವಿಯಸ್ಲಿ ನಮ್ಗೆ ಫಸ್ಟ್ ಇಂದಾನೇ ಎಲ್ಲ ಗೊತ್ತಿದ್ರೆ ಅದ್ರಲ್ಲಿ ಆಕ್ಚುಲಿ ಸ್ವಲ್ಪ ಬೋರಿಂಗ್ ಆಗ್ಬಿಡುತ್ತೆ. ಅಂಡ್ ಅದು ಸಾಧ್ಯವಿಲ್ಲ. ಯು ಡೋಂಟ್ ನೋ ಹೌ ಇಟ್ಸ್ ಗೋಯಿಂಗ್ ಟು ಬಿ. ಆ ಕ್ಯಾರೆಕ್ಟರ್‌ನ ಕಟ್ಟೋದೇ ಅದೇ ಜರ್ನಿ. ಇವತ್ತು ಬಂದಾಗ ಅಥವಾ ನಮ್ಮ ಲಾಸ್ಟ್ ಶೂಟ್ ಡೇಗೆ ಬಂದಾಗ ನಂಗೆ ಕನಕಾವತಿ ಇನ್ನು ಸ್ವಲ್ಪ ಅರ್ಥ ಆಗುತ್ತೆ. ಆ ಪ್ರಪಂಚ ಇನ್ನೂ ಅರ್ಥ ಆಗುತ್ತೆ. ಬಟ್ ದಟ್ ಇಸ್ ಬಿಕಾಸ್ ನಾವು ಇಷ್ಟು ಒಂದು ವರ್ಷದಿಂದ ಅದನ್ನ ಕಟ್ತಾ ಬರ್ತಾ ಇದೀವಿ. ಅಂದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ನಮ್ಮ DOP ಕಾಂಟ್ರಿಬ್ಯೂಟ್ ಮಾಡಿ ಅಥವಾ ಪ್ರಗತಿ ಅವ್ರು ಕಾಂಟ್ರಿಬ್ಯೂಟ್ ಮಾಡಿ, ನಮ್ಮ ರೈಟರ್ಸ್ ರಿಷಬ್ ಸರ್ ಆಬ್ವಿಯಸ್ಲಿ ಎಲ್ಲರೂ ಒಂದೊಂದು ಎಲಿಮೆಂಟ್ ಕೊಟ್ಟಾಗನೇ ಆ ಕಂಫರ್ಟು ಆ ಕಾನ್ಫಿಡೆನ್ಸ್ ಸಿಗೋದು. ಸೊ ಐ ಥಿಂಕ್ ಆ ಚಿಕ್ಕ ಕರೆಕ್ಷನ್ಸ್ ಬಂದಾಗ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಇಟ್ಸ್ ಆಲ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಫಿಲ್ಮ್. ಯಾರು ನಾವು ಅದನ್ನು ಪರ್ಸನಲ್ ಆಗಿ ತೊಗೊಂಡ್ರೆ ಕಷ್ಟ. ರುಕ್ಮಿಣಿ ಅಂದರೆ ಸರ್ ಒಂದು ಕರೆಕ್ಷನ್ ಹೇಳಿದ್ರೆ ಹಿ ಈಸ್ ನಾಟ್ ಸೇಯಿಂಗ್ ರುಕ್ಮಿಣಿಗೆ ಆ್ಯಕ್ಟಿಂಗೇ ಬರಲ್ಲ. ಅವ್ರು ಸೇಯಿಂಗ್ ಇದು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಅದ್ರ ಡೆಲಿವ್ರಿ ಇದು ಕನಕಾವತಿಗೆ ಫಿಟ್ ಆಗ್ತಿಲ್ಲ. ನಾವು ಅದನ್ನು ಪರ್ಸನಲ್ ಆಗಿ ತೊಗೊಳ್ಳೇಬಾರ್ದು. ಅದು ಸ್ವಲ್ಪ ದಟ್ ವಿಲ್ ಬಿಕಮ್ ಒನ್ ಸ್ಪೈರಲ್. ದೆನ್ ವಿಲ್ ಬಿ ಲೈಕ್ ಅಯ್ಯೋ ನಂಗೆ ಆ್ಯಕ್ಟಿಂಗೇ ಬರಲ್ಲ, ಏನು ಮಾಡ್ತಿದ್ದೀನಿ ಇಲ್ಲಿ, ಆ ಕಾನ್ಫಿಡೆನ್ಸ್ ಹೊಟ್ಟೋಗುತ್ತೆ. ಸೊ ಆ್ಯಂಡ್ ಐ ಥಿಂಕ್ ಯಾ ಅದು ತಲೆ ಕೆಡ್ಸ್ಕೋಬಾರ್ದು. ಕಲಿಕೆ ಇದ್ದೇ ನಮ್ ಸೆಟ್ಟಲ್ಲಿ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ನಮ್ ಸೆಟ್ಟಲ್ಲಿ ಎಲ್ಲರಿಗೂ ಫ್ರೀಡಮ್ ಇದ್ದೇ ಇರುತ್ತೆ. ಅಂದ್ರೆ ನಿಮ್ಗೆ ಅವ್ನು DOP ಹೇಳ್ತಾ ಇರ್ತಾನೆ, ನಾನು ಇಲ್ಲಿ ಇಟ್ಕೊಂಡು ನೋಡ್ತಾ ಇರ್ತಾನೆ, ನೋಡಿ ಅವನು ಶಾರ್ಟ್ ಬಗ್ಗೆ ಮಾತಾಡ್ತಾನೆ ಅಂತಂದ್ರೆ ಈ ಆಕ್ಟಿಂಗ್ ಚೆನ್ನಾಗಿಲ್ಲ ಅಂತ ಅಂದ್ಬಿಡ್ತಾನೆ ಟಕ್ಕಂತ. ಆಯ್ತಾ, ಅಂದ್ರೆ ಎಕ್ಸಾಂಪಲ್ ಹೇಳಿದ್ದೆ. ಆ ತರ ಎಲ್ಲರಿಗೂ ಇರುತ್ತೆ. ನಮ್ ಫೋಕಸ್ ಫುಲ್ಲರ್ ಅಂತ ಹಿಡ್ಕೊಂಡು, ನಮ್ ಗ್ಯಾಫರ್ ಇಂದ ಹಿಡ್ಕೊಂಡು ಇಂಟ್ರೆಸ್ಟಿಂಗ್ ಇದೆ, ಇಲ್ಲ ಅಂದ್ರೆ ಇಲ್ಲ, ವರ್ಕ್ ಆಗ್ತಿಲ್ಲ. ನಮ್ದೊಂದು ಇದಿದೆ, ಸಿಂಡಿಕೇಟ್ ಇದೆ, ನಮ್ದೊಂದು ಕೋರ್ ಗ್ಯಾಂಗ್. ಎಲ್ಲ ಲೈಟ್ ಹುಡುಗರು ಇದಾರೆ ಅದರಲ್ಲಿ, ನಮ್ಮ ಮೇಕಪ್ ಟೀಮ್ ಅವ್ರು ಇದಾರೆ, ಆಮೇಲೆ ಗ್ಯಾಫರ್ ಆಗ್ಬೋದು, ಎಲ್ಲ ಆರ್ಟ್ ಹುಡುಗರು ಎಲ್ಲ ನಮ್ಮ ಗ್ಯಾಂಗ್. ಅದು ಅಲ್ಲೆಲ್ಲ ಇದಿಲ್ಲ, ಹೈರಾರ್ಕಿ ಎಲ್ಲ ಇಲ್ಲ ಅಲ್ಲಿ. ಡೈರೆಕ್ಟ್ರು, ಹೀರೋ, ಲೈಟ್ ಹುಡುಗ ಏನು ಅಲ್ಲ, ಇಲ್ಲ, ಅದು ಎಲ್ಲ ಗ್ಯಾಂಗ್ ಅಷ್ಟೇ. ಅದು ಅಲ್ಲೇ ಮಾತಾಡ್ಕೊಳ್ತಿರ್ತೀವಿ ನಾವು. ಸೈಡ್ಗೆ ಒಂದು ಈ ಬಾಯ್ಸ್ ಗ್ಯಾಂಗ್ ತರ ಒಂದು ನಡೀತಿರುತ್ತೆ. ಅದು ಯಾರ ಇದು ವರ್ಕ್ ಆಗ್ತಿದೆ, ವರ್ಕ್ ಆಗಿಲ್ಲ, ಅಲ್ಲಲ್ಲೇ ಅದೆಲ್ಲ ತುಂಬಾ ಫ್ರೀಡಮ್. ಐಡಿಯಾ ಬಂದ್ರೆ ಯಾರ ಐಡಿಯಾ ಕೊಟ್ರು ಅದನ್ನ ಚೆನ್ನಾಗಿದೆ ಅಂತ ಎಕ್ಸೆಪ್ಟ್ ಮಾಡ್ಕೊಡ್ತೀವಿ. ಸೊ ಹಂಗಾಗಿ ಬೇರೆಯವ್ರಿಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಏನಿದು ಏನು ಅನ್ಸ್ಬಿಡ್ಬೋದು. ಬಟ್ ಅದೇ ಹೋಗ್ತಾ ಇವ್ರಿಗೆಲ್ಲ ಅಡ್ಜಸ್ಟ್ ಆಯ್ತದು. ಅಲ್ಲ, ಬಟ್ ಆ ಟೈಮಲ್ಲೇ ಆ ಕಾಂಟ್ರಿಬ್ಯೂಷನ್ ಕೊಡೋದು ಬೆಸ್ಟು. ಬಿಕಾಸ್ ಅಲ್ಲಿ ಒಂದು ಟೇಕ್ ಮಾಡಿಬಿಡೋಣ, ಪರವಾಗಿಲ್ಲ. ಲೈಕ್ ಯು ಕ್ಯಾನ್ ಜಸ್ಟ್ ಅಲ್ಲೇ ಶೇಪ್ ಮಾಡೋದು. ಅದನ್ನ ನಾವು ಆ ಕ್ಷಣದಲ್ಲೇ ಅದನ್ನ ಶೇಪ್ ಮಾಡ್ತಾ ಹೋಗ್ಬೇಕು. ಸೊ ಇಟ್ಸ್ ಪರ್ಸನಲ್ ಆಗಿ ತಗೋಬಾರ್ದು ಅಷ್ಟೇ. ಮೂವಿಯಲ್ಲೂ ಕೂಡ ಅದೇ ರೀತಿ ಕಾಣೋದಕ್ಕೆ ಸಿಗುತ್ತೆ. ಆ ನಂತರ ಇದೆಲ್ಲ ಆದ್ಮೇಲೆ ಅಂತ ಹೇಳಿ ಏನೇ ಜಗಳ ಆದ್ರೂ, ಕೋಪ ಆದ್ರೂ, ಆಮೇಲೆ ಚೆನ್ನಾಗಿ ಬಂದಿರುತ್ತಲ್ಲ ಅದು ಅಂತ ಹೇಳಿ. ಅಂದ್ರೆ ಅಷ್ಟು ಕೊಲಾಬ್ರೇಷನ್ ಇತ್ತು ಸೆಟ್ ಅಲ್ಲಿ. ಅಂದ್ರೆ ಜಗಳ ಕೋಪ ಎಲ್ಲ ನಾನಿರೋ ಜಾಗದಲ್ಲಿ ಆಗಲ್ಲ. ಅದು ಆ ಧೈರ್ಯ ಯಾರು ಮಾಡಲ್ಲ. ಅದನ್ನ ಏನು ನಂದಿರುತ್ತೆ ಅಷ್ಟೇ ಬಿಟ್ರೆ ಎಲ್ರು ಅಂದ್ರೆ ಟೀಮ್ ಅಷ್ಟು ಅದ್ಭುತವಾದ ಟೀಮ್. ಜಗಳ ಪಿಗ್ಗೆಲ್ಲ ಹೋಗೋಕೆ ಬಿಡಲ್ಲ ನಮ್ಮಲ್ಲಿ. ಅದು ಹೋಗೋದು ಇಲ್ಲ. ಎಲ್ಲ ಗಲಾಟೆ ಆದ್ರೆ ಪಟ್ಟಂದ ಯಾಕ್ರ ಅಂತ ಹೇಳಿದ್ರೆ ಹುಡುಗರೆಲ್ಲ ಆರಾಮಾಗಿ ಸಮಾಧಾನ ಆಗ್ತಾರೆ. ಬಟ್ ಕೊಲಾಬ್ರೇಷನ್ ಇದೆಯಲ್ವ, ಎಲ್ಲರೂ ಒಬ್ಬೊಬ್ಬರ ಐಡಿಯಾಗಳನ್ನ ಎಕ್ಸ್ಚೇಂಜ್ ಮಾಡ್ತಾ, ಕಾಂಟ್ರಿಬ್ಯೂಟ್ ಮಾಡ್ತಾ, ಡಿಸ್ಕಷನ್ ಮಾಡಿಕೊಂಡು ಹೋಗುವಂಥದ್ದು ಅದು. ಯಾಕಂದ್ರೆ ನಾವು 4 ಜನರಿಗೆ ನಾವು 3 ಜನ ಇದ್ದೀವಿ ಇಲ್ಲಿ. ನಮ್ಮ 3 ಜನರಲ್ಲಿ ಯಾರೋ ಒಬ್ರಿಗೆ ಒಂದು ಡೌಟ್ ಬಂತು. ಆ ಡೌಟ್ ನನ್ನ ಹತ್ರ ಆನ್ಸರ್ ಇಲ್ಲ, ಅಥವಾ ಅದು ಜಸ್ಟಿಫೈ ಮಾಡ್ತಿಲ್ಲ. ಈಗ ನಾನು ಹೇಳ್ತಿರೋ ವಿಷಯ ಜಸ್ಟಿಫೈ ಮಾಡ್ತಿಲ್ಲ. 3 ಜನರಲ್ಲಿ ಒಬ್ರಿಗೆ ಅಂದ್ರೆ 1/3 ಆಗೋಯ್ತಲ್ಲ ಇಲ್ಲಿ. ನಿಮ್ಗೆ ಅಲ್ಲಿಗೆ 135% ವರ್ಕ್ ಆಗ್ತಿಲ್ಲ, ಅಲ್ಲಿ ವಿಷಯ ಪ್ರಾಬ್ಲಮ್ ಇದೆ ಅಂತ ಆಯ್ತು ಅಲ್ಲಿಗೆ. ಸೊ ಹಂಗಾದ್ರೆ ಅದನ್ನ ಅಡ್ರೆಸ್ ಮಾಡ್ಲೇಬೇಕಲ್ಲ. ಸೊ ಯಾಕಂದ್ರೆ ಅದು ಆಡಿಯನ್ಸ್ ಪರ್ಸ್ಪೆಕ್ಟಿವ್ ಇಂದ ಬರೋಂಥದ್ದು. ಈ ಆಂಗಲ್ ಅಲ್ಲಿ ಇರ್ತೀವಿ ಯಾವಾಗ. ಕೆರಾಡಿಯಲ್ಲಿ ಆಯ್ತು ನಾವು ಅಂದ್ರೆ ಕಾಂತಾರದ ಶೂಟಿಂಗ್ ಗಳೆಲ್ಲ ಅಂತ. ಇದು ಎಲ್ಲೆಲ್ಲಿ ಲೊಕೇಶನ್ ಗಳಲ್ಲಿ? ಅಲ್ಲೇ ಮೇಲ್ಗಡೆಗೆ ಒಂದು ನಾನು ಸ್ಟಾರ್ಟಿಂಗ್ ಅಲ್ಲಿ ಶಿವನ ಅಪ್ಪನ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಮಗನಿಗೆ ಹೇಳ್ತಾ ಬರ್ತೀನಲ್ಲ, ಹೇಳ್ತಾ ಬರೋದು ಒಂದು ಪಾರಿ. ಅದು ಹಯಂಗಾರ ಪಾರಿ ಅಂತ ಟೇಬಲ್ ಟಾಪ್ ತರ ಇದೆ. ಅದು ಬೆಟ್ಟದ ಮೇಲೆ, ಇಟ್ಸ್ ಬ್ಯೂಟಿಫುಲ್ ಲೊಕೇಶನ್. ಅದು ಅಲ್ಲಿಗೆ ಬರ್ತೀನಲ್ಲ, ಅದ್ರದ್ದು ಈ ಕಡೆಗೆ ಲಾಸ್ಟ್ ಟೈಮ್ ಕಾಂತಾರ ಮಾಡಿದ್ದು, ಇದ್ರ ಈ ಕಡೆಗೆ ಆಲ್ಮೋಸ್ಟ್ ಎಲ್ಲ ಅಲ್ಲೇ. ಅದಕ್ಕೋಸ್ಕರ 3 ರಿಂದ 5 ವರ್ಷದಲ್ಲಿ ನೀವು ಸಿಗ್ಲೇ ಇಲ್ಲ. ಕೆರಾಡಿ ನಾವು ಊರಲ್ಲೇ ಇದ್ವಿ ನಾವು ಅಷ್ಟೇ. ಒಂದು ಊರಲ್ಲೇ ವ್ಯವಸಾಯ ಮಾಡ್ಕೊಂಡಿದ್ದಂಗೆ ಆಯ್ತು ನಮ್ಗೆ. ನನಗಂತೂ ಐ ಆಮ್ ಸೋ ಹ್ಯಾಪಿ. ನನಗೆ ಈಗ ಬರೋಕ್ಕೆ ಸಿಟಿ ಅರ್ಥನೇ ಆಗ್ತಿಲ್ಲ. ಫಸ್ಟ್ 25 ಇಯರ್ಸ್ ಮುಂಚೆ 2000 ಟೈಮಲ್ಲಿ ಬಂದಿದ್ದು ನಾನು ಇಲ್ಲಿಗೆ. ಅವಾಗ ಫಸ್ಟ್ ಟೈಮ್ ಕೆರಾಡಿಯಿಂದ ಬಂದಾಗ ಬೆಂಗಳೂರಲ್ಲಿ ಎಲ್ಲ ಸರ್ಕಲ್, ಎಲ್ಲ ರಸ್ತೆ ಒಂದೇ ತರ ಕಾಣಿಸೋದು. ಅಲ್ಲ, ಊರಿಂದ ಬಂದವ್ರಿಗೆ ಎಲ್ಲ ಯಾವ ಊರಿಂದ ಬೆಂಗಳೂರು ಬಂದ್ರೆ ಹಂಗೆ ಅನ್ಸುತ್ತೆ. ಈಗ ವಾಪಸ್ ಹಂಗೆ ಅನ್ಸಕ್ಕೆ ಶುರು ಆಗ್ಬಿಟ್ಟಿದೆ. ಏನು ಗೊತ್ತಾಗ್ತಿಲ್ಲ. ಎಲ್ಲ ಹುಡುಗ ಕರ್ಕೊಂಡು ಹೋಗ್ತಾರೆ, ಬಚಾವ. ಒಬ್ಬನೇ ಹೋಗೋದಾದ್ರೆ ಗ್ಯಾರಂಟಿ ಲಾಕ್. ನಾನು ಮತ್ತೆ ಎಲ್ಲಿ ಅಂತ ಹುಡುಕ್ಬೇಕೆಲ್ಲ ಮ್ಯಾಪ್ ಹಾಕೊಂಡು ಹಂಗಾಗ್ಬಿಟ್ಟಿದೆ. ಈಗ ಒಂಥರ ಬಿಟ್ರೆ ಓಡೋಗ್ಬಿಡ್ತೀನಿ, ವಾಪಸ್ ರಿಲೀಸ್ ಆಗ್ಬಿಟ್ರೆ ವಾಪಸ್ ಊರಿಗೆ ಹೋಗೋಣ ಅಂತ ಇದೆ ತಲೆಯಲ್ಲಿ. ಆಕ್ಟರ್ ಮತ್ತು ಡೈರೆಕ್ಟರ್ 2 ಕ್ಯಾಪ್ ಅನ್ನು ನೀವು ತೊಟ್ಟಿರೋದ್ರಿಂದ ನಿಮ್ಗೆ ಅಲ್ಲಿ ಏನಾದ್ರು ಚಾಲೆಂಜ್ ಆಯ್ತಾ ನಿಮ್ಗೆ ಅಂತ ಹೇಳಿ?
ಚಾಲೆಂಜ್ ಅಂದ್ರೆ ಈ ನನ್ನ ಮಗ ಡೈರೆಕ್ಟರ್ ಇನ್ಮೇಲೆ ಡೇಟ್ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡಿದೆ. ನಾನೇ ಕೊಡಲ್ಲ ಅವ್ನಿಗೆ ಡೇಟ್ ಅಂತ ಇವಾಗ ಪರ್ಸನಾಲಿಟಿ ಮಾಡ್ಕೊಂಡ್ರೆ ಆಚೆ ಈಚೆ. ಸೊ ಸಾಕಾಗ್ಬಿಟ್ಟಿದೆ ಯಾವ ಮಾಡ್ತಾನೆ ಹಂಗಿದೆ. ಸೊ ಚಾಲೆಂಜ್ ಅನ್ನೋದಕ್ಕಿಂತ ಆ ಪಾತ್ರ ಜೊತೆ ಅಲ್ಲ ನಾನು ನೀವು ಅಲ್ಲಿ ನಿಮ್ಮ ಆಕ್ಟಿಂಗು ಇರಬೇಕು, ಜೊತೆಗೆ ನಿಮ್ಮ ಡೈರೆಕ್ಷನ್ ಅಲ್ಲೇ ಹೌದು. ಇರಬೇಕಾಗುತ್ತೆ. ತುಂಬಾ ಒಂಥರ ಡೈರೆಕ್ಷನ್ ಈಸಿ ಹ್ಮ್. ಕಂಪೇರ್ ಮಾಡಿದ್ರೆ. ಓಕೆ. ಅಂದ್ರೆ ಅದರದ್ದೇ ಆದಂಥ ಚಾಲೆಂಜಸ್ ಇದ್ದೇ ಇರುತ್ತೆ. ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ, ನಾನು ಬರೀ ಡೈರೆಕ್ಟ್ ಮಾಡೋದು ತುಂಬ ಪ್ರಿಫರ್ ಮಾಡ್ತೀನಿ ನಾನು. ಇದಕ್ಕೆ ನಾನು ಯಾವ ಆಕ್ಟರ್ ತಗೊಂಬಂದ್ರೆ ಓಡೋಗ್ಬಿಡ್ತಾರೆ ಅವ್ರು, ಗ್ಯಾರಂಟಿ ತಪ್ಸ್ಕೊಂಡು ಹೋಗ್ಬಿಡ್ತಾರೆ ಗ್ಯಾರಂಟಿ. ಅಂದ್ರೆ ನೀವು ನಮ್ಮ ಟೀಮಲ್ಲಿ ಯಾರು ಕೇಳಿದ್ರೆ ಹೇಳ್ತಾರೆ ಅದನ್ನ. ಅಂದ್ರೆ ಬಿಟ್ಟು ಫೋನೆಲ್ಲ ಬ್ಯಾಟ್ರಿ ಗಿಟ್ರಿ ತೆಗಿಬಿಡ್ತಾರೆ. ಅವಾಗೆಲ್ಲ ನಾವು ಆಫ್ ಮಾಡ್ತಿರಲಿಲ್ಲ ಫೋನ್, ಬ್ಯಾಟ್ರಿ ತೆಗೆದ್ರೆ ನಾಟ್ ರೀಚಬಲ್ ಆಗೋದು, ಹೌದು. ಓಡೇ ಹೋಗ್ಬಿಡ್ತಿದ್ರೆ. ಅಂದ್ರೆ ಹಂಗೆ ನನಗೆ ಸಾಕಾಗಿದೆ ಸಾಕಂತ. ಅಲ್ಲ ಬಿಕಾಸ್ ಆ ಸ್ಕೇಲ್ಗೆ ಅಂದ್ರೆ ಪರ್ಫಾರ್ಮೆನ್ಸ್ ಇದೆ. ಇಟ್ಸ್ ಲೈಕ್ ಆಕ್ಷನ್ಗೂ ತುಂಬಾ ಅಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ರೋಲ್ನ ಸ್ವಲ್ಪ ಜಸ್ಟಿಸ್ ಕೊಡೋದಕ್ಕೆ, ಅಥವಾ ಪರ್ಫಾರ್ಮೆನ್ಸ್ ಅಲ್ಲೂ ಲೈಕ್ ಇಂಟೆನ್ಸ್ ಸೀನ್ಸ್ ಅಲ್ಲೂ ಕೂಡ. ಸೊ ಐ ಥಿಂಕ್ ಅಸೈಡ್ ಫ್ರಮ್ ರಿಷಬ್ ಸರ್ ಯಾರು ಆ ಥರ ಐ ಥಿಂಕ್ ಜಸ್ಟಿಸ್ ಕೊಡೋದು ಕಷ್ಟ. ಅದಕ್ಕೆ ಸಾಕು, ಇನ್ ಡೇಟ್ ಕೊಡಲ್ಲ ಈ ಡೈರೆಕ್ಟರ್ಗೆ ಅಂತ ಡಿಸೈಡ್ ಮಾಡಿದ್ದೀನಿ ನಾನು. ಸೊ ಮತ್ತೆ ಹಿಡ್ಕೊಂಡು ಹೋಗ್ತಾನೆ ಅನ್ನೋ ಭಯ. ಬಟ್ ಎಲ್ಲರೂ ನಿರೀಕ್ಷೆ ಅಂತ ಮಾಡೇ ಮಾಡ್ತಾರೆ, ಆಕ್ಟರ್ ಮತ್ತು ಡೈರೆಕ್ಟರ್ ಎರಡೂ ಕ್ಯಾಪ್ ಇವ್ರು ತೊಡಬೇಕು ಅಂತ ಹೇಳಿ. ಈ ಕತೆಗೆ ಬರೋದಾದ್ರೆ ಇದರಲ್ಲಿ ಒಂದ್ ಕಡೆ ಈಶ್ವರಂದು ಇರೋದ್ರಿಂದ ದಕ್ಷ ಅಂದ್ರೆ ಅವ್ರದ್ದು ಯಜ್ಞದ್ದು ಏನಾದ್ರು ಆ ರೀತಿಯ ಪೌರಾಣಿಕ ಬ್ಯಾಕ್ ಗ್ರೌಂಡ್ ಇದೆಯಾ ಇದ್ರಲ್ಲಿ? ಇಲ್ಲ ಇಲ್ಲ, ಅಲ್ಟಿಮೇಟ್ಲಿ ಎಲ್ಲ ದೈವಗಳು ನಮ್ಗೆ ಶಿವಗಣಗಳೇ. ಶಿವನಿಗೆ ದೈವದ ವಿಚಾರ ಬಂತಂದ್ರೆ ಶಿವನಿಗೆ ಡೈರೆಕ್ಟ್ ಕನೆಕ್ಷನ್. ಸೊ ಈಶ್ವರನ ಗಣಗಳು ಅಂತ ಅನ್ಕೊಂಡೆ ಹೇಳುವಂಥದ್ದು. ಸೊ ಆ ಥರದ ಎಲ್ಲ ನಿಮ್ಗೆ ವಿಚಾರಗಳು ಸಿಗ್ಬೋದೇ ಹೊರತು ಇದೆಲ್ಲ ಆ ಥರದ ಇದಕ್ಕೆ ಹೋಗಲ್ಲ. ಆಮೇಲೆ ಚಂದ್ರನ್ ಹಾರೋದೊಂದು ಇದೆಯಲ್ಲ, ತುಂಬಾ ಅಲ್ಟಿಮೇಟ್ ಆಗಿ ಬಂದಿದೆ ಅದು ಟ್ರೈಲರ್ ಅಲ್ಲಿ. ನಮ್ಗೆ ಗೊತ್ತಿಲ್ಲ ಸಿನಿಮಾದಲ್ಲಿ ಏನೇನಿದೆ ಅದ್ರಲ್ಲಿ ಚೇಂಜಸ್ ಅಂತ ಹೇಳಿ, ಇನ್ನೊಂದಷ್ಟು ಈ ರೀತಿ ಅದ್ಭುತಗಳು ನಮಗೆ ಸಿಗಬಹುದು. ಯಾರ ಐಡಿಯಾ ಅದು? ಟ್ರೈಲರ್ ಅಲ್ಲಿ ತೋರಿಸಿರೋ ಅಷ್ಟು ಶಾರ್ಟ್ ಸಿನಿಮಾದಲ್ಲಿ ಇರುತ್ತೆ. ಓಕೆ, ಅದು ನಂದೇ ಐಡಿಯಾ ಅದು. ಆ ಸೀನ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸೀನು. ಸೊ ಅಂದ್ರೆ ಅದೊಂದು ಮೂಮೆಂಟ್ ಇದೆ ಅದು. ಸೊ ಅದು ಅಷ್ಟು ಚಂದ ಮಾಡಿ ಶೂಟ್ ಮಾಡಿರೋದು ಅರವಿಂದ. ಟೆಕ್ನಿಕಲಿ ಅದನ್ನ ಹಿಂಗೆ ಹೋಗೋಣ ನಾವು ಅನ್ನೋದನ್ನ ತುಂಬಾ ಟೇಕ್ ಆಯ್ತಾ ಅದು? ಆಗಿರುತ್ತೆ, ಸುಮ್ಮನೆ ಬೇಕಾಗಿದೆ. ಅದಕ್ಕೆ ನಾನು ಹೇಳಿದೆ, ಅಷ್ಟು ಚೆನ್ನಾಗಿ ಬಂದಿದೆ. ಅದಕ್ಕೆ ಹೇಳಿದ್ದೆ ನಾನು ಈ ಡೈರೆಕ್ಟರ್ ನಾನು ಡೇಟ್ ಕೊಡೋಲ್ಲ ಸಾಕಂತ. ಆಗಿದೆ ಅಂದ್ರೆ ಕೆಲವೆಲ್ಲ ಹಿಂಗೆ ಆಗ್ಬಿಡುತ್ತೆ, ಒನ್ ಸಿಂಗಲ್ ಟೇಕ್ ಆಗ್ಬಿಡುತ್ತೆ. ಮಲ್ಟಿಪಲ್ ಟೇಕ್ಸ್ ಏನಕ್ಕೆ ಆಗುತ್ತೆ ಅಂತಂದ್ರೆ ಎಲ್ಲವೂ ಒಟ್ಟಿಗೆ ಕೂಡ್ಕೊಂಡು ಬರ್ಬೇಕದು. ಇಟ್ಸ್ ನಾಟ್ ಅಬೌಟ್ ಪರ್ಫಾರ್ಮೆನ್ಸು ಅಥವಾ ಒಂದು ಕ್ಯಾಮ್ರಾ ಮೂಮೆಂಟು ಅಲ್ಲ. ಅದು ಫೋಕಸ್ ಆಗ್ಬೋದು, ಕ್ಯಾಮ್ರಾ ಮೂಮೆಂಟ್, ರೈಟ್ ಟೈಮಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಸಾರಿ ಸರ್ ಟು ಇಂಟರಪ್ಟ್, ಬಟ್ ನಾವು ಜಾಸ್ತಿ ಲೈವ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿರೋದ್ರಿಂದ ಅಂದರೆ ಕೆಲವೊಂದು ಸತಿ ಗಾಳಿ ಇರುತ್ತೆ, ಆ ಸ್ಮೋಕ್ ನಿಲ್ಬೇಕು. ಸೊ ಶಾರ್ಟ್ ಸಕ್ಕದಾಗಿ ಬಂದಿರುತ್ತೆ, ನಾವು ಹಾಕಿರೋ ಸ್ಮೋಕು ಸಡನ್ಲಿ ಹೊರಟೋಗಿರುತ್ತೆ ಗಾಳಿಯಿಂದ. ಸೊ ಆ ಎನ್ವೈರನ್ಮೆಂಟಲ್ ಇಶ್ಯೂಸ್ ಇಂದಾನು ನಾವು ವಿ ಹ್ಯಾಡ್ ಟು ಲೈಕ್ ಆ ಥರ ಎಲ್ಲವೂ ಕೂಡ್ಕೊಂಡು ಬರ್ಬೇಕಾಗತ್ತೆ. ಒಂದು ಪಕ್ಕಾ ಶಾರ್ಟ್ ಸಿಗ್ಬೇಕಂತಂದ್ರೆ ಎಲ್ಲವೂ ಸಿಂಕ್ ಆಗಬೇಕು.